ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಮ್ಮ ಒಂದು ಕಂಪ್ಯೂಟರ್ ತುಂಬಾ ಹ್ಯಾಂಗ್ ಆಗ್ತಾ ಇದೆ. ಓಕೆ, ಬ್ಯಾಕ್ಗ್ರೌಂಡ್ನಲ್ಲಿ ತುಂಬ ಅಪ್ಲಿಕೇಶನ್ಗಳು ರನ್ ಆಗ್ತಾ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಯಾಕಂದರೆ ಫುಲ್ ಮೆಮೊರಿಯನ್ನು ಅಂದರೆ ರ್ಯಾಮ್ ಮೆಮೊರಿನೆಲ್ಲ ನಮ್ಮ ಅಪ್ಲಿಕೇಶನ್ಗಳ ಯೂಸ್ ಮಾಡ್ತಾ ಇರುತ್ತೆ. ಸೊ ಆ ಥರ ಇರುವಾಗ ನಿಮಗೆ ಬೇಡದಿರುವ ಅಪ್ಲಿಕೇಶನ್ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಓಕೆ, ಸೊ ಯೂಸ್ ಮಾಡದಿರುವಂತಹ ಅಪ್ಲಿಕೇಶನ್ ಎಲ್ಲ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಿಮ್ಮ ಒಂದು ಪಿ ಸಿ ಈಸಿಯಾಗಿ ರನ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನಿಮಗೆ ಕೆಲವೊಂದು ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್, ಆದರೆ ಅದು ನೀವು ಪಿ ಸಿ ಆನ್ ಮಾಡುವಾಗಲೇ ಆಟೋ ಸ್ಟಾರ್ಟ್ ಆನ್ ಆಗಿಬಿಟ್ಟು ನಿಮ್ಮ ಒಂದು ಪಿ ಸಿನಲ್ಲಿ ಅದು ಬ್ಯಾಕ್ಗ್ರೌಂಡಲ್ಲೆಲ್ಲ ರನ್ ಆಗ್ತಾ ಇರುತ್ತೆ. ನೀವು ಆ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿಲ್ಲ ಅಂದರೂ ರನ್ ಆಗ್ತಾ ಇರುತ್ತೆ. ಸೊ ಈ ಥರ ಆಗೋದ್ರಿಂದ ತುಂಬ ಪವರ್ ಕನ್ಸಪ್ಷನ್ನು ಆಗುತ್ತೆ, ನಿಮ್ಮ ಒಂದು ಪಿ ಸಿ ಹ್ಯಾಂಗ್ ಆಗುತ್ತೆ, ಸ್ಲೋ ಆಗುತ್ತೆ, ತುಂಬ ಮೆಮೊರಿ ಎಲ್ಲ ಯೂಸ್ ಮಾಡ್ತಾ ಇರುತ್ತಲ್ವಾ. ಸೊ ಆ ರೀತಿ ಇರುವಾಗಲೂ ಕೂಡ ನೀವು ಜಸ್ಟ್ ಟಾಸ್ಕ್ ಮ್ಯಾನೇಜರಲ್ಲಿ ಹೋಗಿ ಅಲ್ಲಿ ಆಟೋ ಸ್ಟಾರ್ಟ್ ಆಪ್ಷನ್ ಇರುತ್ತೆ. ಅದರಲ್ಲಿ ನಿಮಗೆ ಬೇಡ್ತಿರೋ ಅಪ್ಲಿಕೇಶನ್ ಎಲ್ಲ ಆಟೋ ಸ್ಟಾರ್ಟನ್ನು ಆಫ್ ಮಾಡಿಟ್ರೆ ನೀವು ನೆಕ್ಸ್ಟ್ ಟೈಮ್ ಪಿ ಸಿಯನ್ನು ಆನ್ ಮಾಡುವಾಗ ಆ ಒಂದು ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದಿಲ್ಲ. ಸೊ ಆವಾಗಲೂ ಕೂಡ ನಿಮ್ಮ ಒಂದು ಕಂಪ್ಯೂಟರ್ ಫ್ರೀಯಾಗಿ ರನ್ ಆಗ್ತಾ ಇರುತ್ತೆ, ಯಾವುದೇ ಥರದ ಹ್ಯಾಂಗಿಂಗ್ ಆಗೋದಿಲ್ಲ. ಇನ್ನು ಫೈನಲ್ ಆಗಿ ನಮ್ಮ ಕ್ರೋಮ್ ಬಗ್ಗೆ ನೋಡೋದಾದರೆ, ನೀವು ಈಗ ಸ್ಕ್ರೀನಲ್ಲಿ ನೋಡ್ಕೊಬೋದು. ಈಗ ಸದ್ಯಕ್ಕೆ ಎಲ್ಲರ ಒಂದು ಕಂಪ್ಯೂಟರ್ನಲ್ಲೂ ಈ ಒಂದು ಪ್ರಾಬ್ಲಮ್ ತುಂಬಾ ಇದೆ. ಕ್ರೋಮ್ ಅಪ್ಲಿಕೇಶನ್ ಏನಿದೆ ಅದನ್ನು ರನ್ ಮಾಡೋದ್ರಿಂದ ಬ್ಯಾಕ್ಗ್ರೌಂಡ್ನಲ್ಲಿ ನಮಗೆ ವೈರಸ್ ಕೂಡ ರನ್ ಆಗ್ತಾ ಇದೆ. ಓಕೆ, ನೀವಲ್ಲಿ ನೋಡ್ತಾ ಇದ್ದೀರಲ್ವ, ಅದೊಂದು ವೈರಸ್ ಫೈಲು, ನಿಜವಾದ ಕ್ರೋಮ್ ಅಲ್ಲ. ಏನಪ್ಪ ಹೇಳ್ತಿದೆ ಅಂತ ನೋಡಿದ್ರೆ, ಹಾಗಾದರೆ ಕೆಲವೊಬ್ಬರು ಇದನ್ನು ನಾನು ಕೂಡ ಎಲ್ಲ ಕ್ರೋಮನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಈ ಒಂದು ವೈರಸ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಿಲ್ಲ, ಅಲ್ಲಿ ಲಿಸ್ಟಲ್ಲಿ ಇರಲಿಲ್ಲ. ನಮಗೆ ಕ್ರೋಮ್ ಬ್ರೌಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ನಾನು ರೀಇನ್ಸ್ಟಾಲ್ ಮಾಡಿದೆ, ಆವಾಗ ಮತ್ತೆ ಈ ಒಂದು ಪ್ರಾಬ್ಲಮ್ ಶುರು ಹಚ್ಕೊಂತು. ಸೊ ಏನಪ್ಪ ಮಾಡೋದು ಅಂತ ಇದ್ದಾಗ ಇದಕ್ಕೆ ಸೊಲ್ಯೂಷನನ್ನು ನೋಡಿದೆ. ಆ ಒಂದು ವೈರಸ್ ಫೈಲನ್ನು ರಿಮೂವ್ ಮಾಡಿದ್ರೆ ನಮಗೆ ಬ್ಯಾಕ್ಗ್ರೌಂಡ್ನಲ್ಲಿ ಕ್ರೋಮ್ ರನ್ ಆಗಲ್ಲ. ನೀವೀಗ ಸ್ಕ್ರೀನಲ್ಲಿ ನೋಡ್ಕೊಬೋದು, ಆ ಒಂದು ಕ್ರೋಮ್ ವೈರಸ್ ಅಥವಾ ಕ್ರೋಮ್ ಫೈಲ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದ್ರಿಂದ ನಮ್ಮೊಂದು ಪಿ ಸಿ ಏನಿದೆ ಅದು ತುಂಬಾ ಹ್ಯಾಂಗ್ ಆಗುತ್ತೆ. ಯಾಕಂದರೆ ಅಪ್ ಟು 80% ರ್ಯಾಮನ್ನೆಲ್ಲ ಆ ಒಂದು ಕ್ರೋಮ್ ವೈರಸ್ ಅಥವಾ chrome.exe ಫೈಲ್ ಬಂದುಬಿಟ್ಟು ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಅದರಿಂದ ನಮಗೆ ಪಿ ಸಿ ತುಂಬಾ ಹ್ಯಾಂಗ್ ಆಗುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ನೋಡೋದಾದರೆ, ಒಂದು ಅಪ್ಲಿಕೇಶನ್ ಇದೆ ಮಾಲ್ವೇರ್ ಬೈಟ್ ಅಂತ, ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಕಂಪ್ಯೂಟರ್ನ ಫುಲ್ ಸ್ಕ್ಯಾನ್ ಮಾಡಿ. ಈಗ ನಿಮ್ಮ ಕಂಪ್ಯೂಟರ್ನಲ್ಲಿರುವ ವೈರಸಸ್ ಎಲ್ಲ ಅದರಲ್ಲಿ ಲಿಸ್ಟ್ ಆಗಿರುತ್ತೆ, ಎಲ್ಲದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಬಿಡಿ. ಓಕೆ, ಒಂದ್ಸಲಿ ನಿಮ್ಮ ಪಿ ಸಿನ ರೀಸ್ಟಾರ್ಟ್ ಮಾಡಿ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಇರೋದಿಲ್ಲ. ಆ ಒಂದು ಮಾಲ್ವೇರ್ ಬೈಟ್ ಅನ್ನೋ ಒಂದು ಸಾಫ್ಟ್ವೇರ್ ಏನಿದೆ ಅದು ಫ್ರೀ ಟ್ರಯಲ್ ಕೂಡ ಅವೈಲೇಬಲ್ ಇದೆ. ಸೊ ಟ್ರಯಲ್ ಮುಗಿದ್ಮೇಲೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಫ್ರೀ ಟ್ರಯಲ್ ಇದೆ, ಯೂಸ್ ಮಾಡ್ಕೊಳ್ಳಿ. ನನಗೂ ಕೂಡ ಈ ಒಂದು ಪ್ರಾಬ್ಲಮ್ ಇತ್ತು, ಈಸಿಯಾಗಿ ಸಾಲ್ವ್ ಮಾಡಿಕೊಂಡೆ. ಸೊ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.